ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಫಿಕ್ಸ್, ವಾಪಸ್ ಪಡೆಯುವ ಮಾತೇ ಇಲ್ಲ, ಸಮಗ್ರ ಕನ್ನಡಿಗರ ಪರವಾಗಿ ಬಂದ್ ಕರೆ ಕೊಟ್ಟಿದ್ದೇವೆ ಎಂದು ವಾಟಾಳ್ ನಾಗರಾಜ್ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾವೇರಿ ನೀರು ಒಂದೇ ವಿಚಾರ ಅಲ್ಲ, ಗಡಿ ಸಮಸ್ಯೆ, ಯುವಕರಿಗೆ ಉದ್ಯೋಗ, ಮೈಸೂರಿನ ಸಮಗ್ರ ಅಭಿವೃದ್ಧಿ, ಕಾವೇರಿ ನೀರು ಹಂಚಿಕೆ ವಿಚಾರ, ಬೆಳಗಾವಿ MES ಪುಂಡಾಟ ಸೇರಿದಂತೆ ಹಲವು ವಿಚಾರ ಮುಂದಿಟ್ಟು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದೇವೆ. CM DK ಶಿವಕುಮಾರ್ ಬಂದ್ ವಾಪಸ್ ಪಡೆಯಿರಿ ಎಂದು ಮನವಿ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಂದ್ ವಾಪಸ್ ಪಡೆಯಲ್ಲ. ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ ಮಾಡುತ್ತೇವೆ ಎಂದು ತಿಳಿಸಿದರು. ನೋವಾಗುತ್ತೆ. ಈ ರಾಜ್ಯ ಯಾರು ಕೇಳೋರಿಲ್ವೇ ಅನ್ನೋ ಥರ ನಿರ್ಧಾರ ಆಗಿದೆ. ತಮಿಳುನಾಡಿಗೆ ನೀರು ಬಿಡೋದು ಸೇರಿದಂತೆ ಅನೇಕ ಬೇಡಿಕೆಗಳು ನಾವು ಮಂಡಿಸಿ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಅಖಂಡ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯಾದ್ಯಂತ ಭಾರಿ ಬೆಂಬಲ, ಅಭಿಮಾನ, ಪ್ರೀತಿ ಎಲ್ಲ ಕಡೆ ಅದ್ಭುತವಾಗಿದೆ. ಮೈಸೂರಿನಲ್ಲೂ ಎಲ್ಲ ಮೈಸೂರಿನ ಕನ್ನಡ ಪರ ಸಂಘಟನೆಗಳು ಮೈಸೂರು ಬಂದ್ ಮಾಡೋದಕ್ಕೆ ಬದ್ಧವಾಗಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿ ಬಂದು ಹೋದರು, ಮುಖ್ಯಮಂತ್ರಿನೂ ಬಂದಿದ್ದರು. ಮೈಸೂರಿನ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡಲಿಲ್ಲ. ಮೈಸೂರಂಥ ಒಂದು ಸುಂದರವಾದ ನಗರವನ್ನು ಪ್ರಧಾನಮಂತ್ರಿ ವಿವೇಕಾನಂದರ ಆಶ್ರಮಕ್ಕೆ ಬಂದು ಮೈಸೂರಿಗೆ ನಮ್ಮ ಕೊಡುಗೆ ಅಂಥೇಳಿ ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ ಒಂದು ಟಿಪ್ಪಣಿ ತರಿಸ್ಕೊಂಡು ಏನೇನಾಗಬೇಕು ಅಂಥೇಳಿ ಇಡೀ ವಿಶ್ವದಲ್ಲಿ ಮೈಸೂರು ನಗರ ಒಂದು ಅದ್ಭುತವಾದಂಥ ನಗರ ಅಂತ ರೀತಿ ನಾವು ಕೇಂದ್ರದಿಂದ ಹಣ ಕೊಡ್ತೀವಿ ಅಂತ ಬಹಿರಂಗವಾಗಿ ಹೇಳಬೇಕಾಗಿತ್ತು. ಆ ವಿವೇಕಾನಂದರ ಕಟ್ಟಡ ಸಿದ್ದರಾಮಯ್ಯನ ಕಾಲದಲ್ಲಿ ಶುರುವಾದದ್ದು, ಇವತ್ತಲ್ಲ. ಈ ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಜೇಬ್ನಲ್ಲಿ ಏನು ದುಡ್ಡು ಕೊಡಲಿಲ್ಲ. ಆ ಕಾಲದಲ್ಲಿ ಶುರುವಾಗಿ ಅದನ್ನು ಉದ್ಘಾಟನೆ ಮಾಡಿದ್ರು. ಕನಿಷ್ಠ ಸೌಜನ್ಯಕ್ಕಾದರೂ ಸಿದ್ದರಾಮಯ್ಯನವರ ಹೆಸರು ಹೇಳಬೇಕಾಗಿತ್ತು. ಅದು ಏನೇ ಇರಲಿ, ಆ ಸ್ವಾಮಿಗಳು, ಆ ಕಾವ್ಯ ಬಟ್ಟೆ ಹಾಕೊಂಡಿದಾರಲ್ಲ ಆ ಸ್ವಾಮಿಗಳು, ಧರ್ಮ ಪ್ರೀತಿ ಇದ್ದರೆ ಒಂದು ಮಾತು ಸಿದ್ದರಾಮಯ್ಯನವರು ಇದಕ್ಕೆ ಭಾಳ ಬೆಂಬಲ ಕೊಟ್ಟರು ಅಂತ ಒಂದು ಮಾತು ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಅದೇನೇ ಹೋಗಲಿ, ಮುಖ್ಯಮಂತ್ರಿಗಳು ಬಂದರು. JCP ಹಾರ, ಅಯ್ಯಪ್ಪ JCP ಆ ವೀಳ್ಯದೆಲೆ, ಆಮೇಲೆ ಇನ್ನೊಂದು ಯಾವುದೋ ಅದಕ್ಕೆ ಗಿಡ ಘಮ ಅಂತದಲ್ಲಿ ಯಾವುದು, ತುಳಸಿ ವೀಳ್ಯದೆಲೆ, ಏನು ನಮ್ಮ ರಾಜ್ಯಕ್ಕೆ ಈ JCP ಹಾರ ಹಾಕೋ ಸಂಸ್ಕೃತಿ ಬಂದದ್ದು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಬಾಗಿಲಿನಲ್ಲಿ ಏನು ಬೆಂಗಳೂರಿನಲ್ಲಿ ಅದೇನಾದ್ರು ಸ್ವಲ್ಪ ಮೊಳೆಗಿಳೆ ಬಿದ್ದೋದ್ರು ಅಂತ ರಪ್ ಅಂತ ಮೈ ಮೇಲೆ ಬಿದ್ದುಬಿಟ್ಟು, ಇಲ್ಲೂ ಅದನ್ನೇ ಮಾಡಿದ್ರು. ಅದೇನೋ ಮಾಡ್ಕೊಂಡು ಹೋಗಲಿ. ಆದರೆ ಮೈಸೂರಿನ ಪ್ರಗತಿಗೆ ಏನು ಮಾಡಿದ್ದೀರಿ ನೀವು? ಅದೇ ಮಹಾರಾಜರ ಪ್ರತಿಮೆಗಳು. ಇನ್ನೊಂದು ಪ್ರತಿಮೆ, ಈ ಊರಿನಲ್ಲಿ ವಿದ್ಯಾ ದಾನವನ್ನು ಮಾಡದಂಥ ಮಹಾಪುರುಷ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್,
ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.